ಹಾಯ್ ಸ್ನೇಹಿತರೆ, ನಮಸ್ಕಾರ. ಪಚ್ಚುವಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಕಾಳುಮೆಣಸಿಗೆ ಸ್ಪ್ರೇ ಮಾಡಲಿಕ್ಕಿದೆ ಮತ್ತು ಡ್ರೆಂಚಿಂಗ್ ಸಹ ಮಾಡಲಿಕ್ಕಿದೆ. ಅದು ಯಾವುದು ಸ್ಪ್ರೇ ಮಾಡ್ತಿದ್ದೀವಿ ಅಂತ ನಿಮಗೆ ತಿಳಿಸ್ತೀನಿ. ವೀಕ್ ಆಗಿರುವ ಬಳ್ಳಿಗಳಿಗೆ ಮಾತ್ರ ಸ್ಪ್ರೇ ಮತ್ತು ಡ್ರೆಂಚಿಂಗ್ ಮಾಡ್ತಾಯಿದ್ದೀನಿ. ಅದು ಏನಂತ ನಿಮಗೆ ತಿಳಿಸ್ತೀನಿ ಬನ್ನಿ. ಮೊನ್ನೆಲ್ಲ ಒಳ್ಳೆ ಮಳೆ ಆಗಿದೆ, ಹಾಗಾಗಿ ನಾವು ಈ ಟೈಮಲ್ಲಿ ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾವಿವತ್ತು ಸ್ಪ್ರೇ ಮಾಡ್ತಾ ಇರೋದು ವೀಕಾದ ಬಳ್ಳಿಗಳಿಗೆ ತುಂಬ ಒಳ್ಳೆಯದು, ಭಾರಿ ಬೆಸ್ಟ್. ಈ ಟೈಮಲ್ಲಿ ನಾವು ಸ್ಪ್ರೇ ಮಾಡಿದರೆ ಬಳ್ಳಿಗಳನ್ನು ಉಳಿಸ್ಕೊಳ್ಳಲಿಕ್ಕೆ ಇದೊಂದು ಬೆಸ್ಟ್ ಮೆಥಡ್. ಇದು ಇಲ್ಲಾಂದಿದ್ರೆ ತುಂಬ ಬಳ್ಳಿಗಳು ಹೋಗಿ ನಾನು ಇದೊಂದು ಸ್ಪ್ರೇ ಮಾಡೋದ್ರಿಂದ ತುಂಬ ವರ್ಷದಿಂದ ಬಳ್ಳಿಗಳನ್ನ ಉಳಿಸ್ಕೊಂಡಿದ್ದೀನಿ. ಹಾಗೆ ನಾನು ಮೊನ್ನೆ ಮೈಕ್ರೋನ್ಯೂಟ್ರನ್ ಸ್ಪ್ರೇ ಮಾಡಿದ್ದೆ, ಒಂದು 15 ಡೇಸ್ ಆಯಿತು. ಅದರದ್ದು ರಿಸಲ್ಟ್ ಎಲ್ಲ ಹೇಗಿದೆ ಅಂತ ನಿಮಗೆ ತಿಳಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಮೊನ್ನೆ ಮೈಕ್ರೋನ್ಯೂಟ್ರನ್ಸು ಸ್ಪ್ರೇ ಮಾಡಿದ ಮೇಲೆ ತುಂಬ ಒಳ್ಳೆಯ ರಿಸಲ್ಟ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ಈಗ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು 15 ಡೇಸಲ್ಲಿ ಫುಲ್ಲು ಹೂ ಕಟ್ಟಿಬಿಡುತ್ತೆ, ತೆನೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ರಿಸಲ್ಟ್ ಅಂತೂ ಸೂಪರ್ ಇದೆ ಅಂತ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂದರೆ, ಕರೆಕ್ಟಾಗಿ ರಿಸಲ್ಟ್ ಸಿಗಬೇಕು ಅಂದರೆ ಇನ್ನೊಂದು 15 ದಿವಸ ಹೋಗಬೇಕು. ಯಾಕಂದರೆ ಸ್ಪ್ರೇ ಮಾಡಿ ಬರೀ ಒಂದು 10 ದಿವಸ 12 ದಿವಸ ಆಯ್ತು ಅಷ್ಟೇ. ಇನ್ನೂ ಒಂದು ವಾರ ಹೋದರೆ ಕರೆಕ್ಟಾಗಿ ರಿಸಲ್ಟ್ ಸಿಗುತ್ತೆ. ಚಿಗುರೆಲ್ಲ ಫುಲ್ಲು ಹೊರಗಡೆ ಬರುತ್ತೆ. ಆ್ಯಕ್ಚುಲಿ ಈ ತೋಟಕ್ಕೆ ನಾವು ನೀರು ಬಿಡೋದಿಲ್ಲ, ಚಿಗುರು ಬರೋದು ಸ್ವಲ್ಪ ಲೇಟು. ಆದರೆ ಈ ಸಲ ಮೈಕ್ರೋನ್ಯೂಟ್ರನ್ ಸ್ಪ್ರೇ ಮಾಡಿದ್ರಿಂದ ಕರೆಕ್ಟ್ ಟೈಮಿಗೆ ಚಿಗುರು ಬಂದಿದೆ. ನೋಡಿ ಕರೆಕ್ಟಾಗಿ ಚಿಗುರು ಬರ್ತಾ ಇದೆ. ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ಬೋದು. ನಾನು ನಿಮಗೆ ಇನ್ನೊಂದು 10 ಡೇಸ್ ಬಿಟ್ಟು ಅದರದ್ದು ಕರೆಕ್ಟ್ ರಿಸಲ್ಟ್ ನಾನು ನಿಮಗೆ ತಿಳಿಸ್ತೀನಿ. ಯಾಕಂದರೆ ಅರ್ಧ ತೋಟಕ್ಕೆ ನಾನು ಬೇರೆ ಮೈಕ್ರೋನ್ಯೂಟ್ರನ್ಸು, ಇನ್ನು ಅರ್ಧ ತೋಟಕ್ಕೆ ಮತ್ತೆ ಬೇರೆ ಮೈಕ್ರೋನ್ಯೂಟ್ರನ್ಸು ಸ್ಪ್ರೇ ಮಾಡಿದ್ದೆ. ಅದು ಎರಡರದ್ದು ರಿಸಲ್ಟ್ ಹೇಗಿದೆ ಅಂತ ನಾವು ನೋಡಬೇಕಾಗುತ್ತೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಅಪ್ಡೇಟು ಬರ್ತಾ ಇರುತ್ತೆ. ಸ್ನೇಹಿತರೆ, ನಾವಿವತ್ತು ಕಾಳುಮೆಣಸಿಗೆ ಯಾವುದು ಸ್ಪ್ರೇ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಫಂಗಿಸೈಡು ಸ್ಪ್ರೇ ಮಾಡ್ತಾ ಇದ್ದೀವಿ, ಅದ್ರ ಜೊತೆ ಒಂದು ಇನ್ಸೆಕ್ಟಿಸೈಡು ಸ್ಪ್ರೇ ಮಾಡ್ತಾ ಇದ್ದೀವಿ. ಎರಡು ಒಟ್ಟಿಗೆ ಸ್ಪ್ರೇ ಮಾಡ್ತಾ ಇದ್ದೀವಿ. ಫಂಗಿಸೈಡ್ ಯಾಕಪ್ಪ ಅಂದರೆ, ಎಲ್ಲೋ ಡಿಸೀಸ್ ಆಗಿರೋವಂಥ ಬಳ್ಳಿಗಳಿಗೆ ನಾವು ಫಂಗಿಸೈಡ್ ಸ್ಪ್ರೇ ಮತ್ತು ಡ್ರೆಂಚಿಂಗ್ ಎರಡೂ ಮಾಡಬೇಕಾಗತ್ತೆ. ನಾನಿದು ಫಂಗಿಸೈಡ್ ಸ್ಪ್ರೇ ಮಾಡ್ತಾ ಇರೋದು ಮತ್ತು ಡ್ರೆಂಚಿಂಗ್ ಮಾಡ್ತಾ ಇರೋದು 2ನೇ ಸಲ. ಇದು ನೋಡಿ, ಬಳ್ಳಿ ಫುಲ್ಲು ಹೋಗಿಬಿಟ್ಟಿತ್ತು, ಈಗ ಹೊಸದಾಗಿ ಚಿಗುರು ಬರ್ತಾ ಇದೆ. ನೋಡಿ, ಎಲೆಗಳು ತುಂಬ ಚಿಗುರುತ್ತಾ ಇದೆ, ಮತ್ತು ಮೇಲ್ಗಡೆ ಟಾಪಲ್ಲಿ ತುಂಬ ಚಿಗುರು ಬರ್ತಾ ಇದೆ. ಇನ್ನು ಮೇಲೆ ಹೋಗ್ತಾ ಇದೆ ಗಿಡ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಫಂಗಿಸೈಡು ನಾವು ಬರೀ ಸ್ಪ್ರೇ ಮಾಡಿದರೆ ಸಾಕಾಗಲ್ಲ, ಡ್ರೆಂಚಿಂಗು ಮಾಡಬೇಕು. ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ. ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ನಾನು ಹಾಗಾಗಿ ಇಲ್ಲಿ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ, ಜಸ್ಟ್ ತೋರಿಸ್ತೀನಿ ಅಷ್ಟೇ. ಮೆಟಲಾಕ್ಸಿಲ್ 8%, ಮ್ಯಾಂಕೋಜಾಬ್ 64% ಇದೆ. ನಾನು ಹಿಂದೆ ರ್ಯಾಡೋಮಿಲ್ ಗೋಲ್ಡ್ ಹಾಕಿದ್ದೆ. ರ್ಯಾಡೋಮಿಲ್ ಗೋಲ್ಡು ಇದೆಲ್ಲ ಕಂಪ್ನಿಗಳು ಬೇರೆ ಬೇರೆ. ಇದು ಎಂಡೋಫಿಲ್ ಕಂಪ್ನಿದು. ಇದು ಪರ್ಸೆಂಟೇಜ್ ಎಲ್ಲ ಸೇಮ್ ಬರುತ್ತೆ. ಮೆಟಲಾಕ್ಸಿಗೂ ಮ್ಯಾಂಕೋಜಾಬ್ ಎರಡು ಸೇಮ್ ಬರುತ್ತೆ. ಇಲ್ಲ ನೀವು ಮೆಟಲಾಕ್ಸಿಗಲ್ ಮ್ಯಾಂಕೋಜಾಬ್ ಸಪ್ರೇಟು ತಂದು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಬೋದು ನಿಮಗೆ ಬೇಕಾದಾಗೆ. ಇದು 200 ಲೀಟ್ರು ನೀರಿಗೆ ಒಂದು ಅರ್ಧ kg ಬೇಕಾಗುತ್ತೆ, 500 ಗ್ರಾಮು. ಇದು ನೋಡಿ, ಅದ್ರ ಜೊತೆ ನಾನು ಒಂದು ಇನ್ಸೆಕ್ಟಿಸೈಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಕ್ಲೋರೋಫರಿಫಾಸು 20%. ಇದನ್ನು ನಾನು ಡ್ರಿಂಚಿಂಗ್ ಮಾಡ್ತಾ ಇಲ್ಲ, ಡ್ರಿಂಚಿಂಗ್ ನಾನು ಹಿಂದಿನ ಸಲ ಮಾಡಿದ್ದೀನಿ. ಇದು ಬರೀ ಸ್ಪ್ರೇಯಾಗಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಮ್ಯಾಟ್ಕೋದವ್ರದ್ದು ಮ್ಯಾಂಕೋಜಾಬು ಮೆಟಲಾಕ್ಸಿಲ್ಲು, ಇನ್ನೊಂದು ಇನ್ಸೆಕ್ಟಿಸೈಡ್, ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇದ್ದೀನಿ. ಡ್ರಿಂಚಿಂಗಿಗೆ ನಾವು ಬರೀ ಫಂಗಿಸೈಡ್ ಡ್ರಿಂಚಿಂಗ್ ಮಾಡಿದರೆ ಸಾಕಾಗುತ್ತೆ. ಯಾಕಂದರೆ ಮೊನ್ನೆ ನಾನು ಇನ್ಸೆಕ್ಟಿಸೈಡ್ ಡ್ರಿಂಚಿಂಗ್ ಮಾಡಿದ್ದೀನಿ, ಹಾಗಾಗಿ 2 ಸಲ ಡ್ರಿಂಚಿಂಗ್ ಬೇಡ, ಒಂದು ಸಲ ಸಾಕಾಗುತ್ತೆ. ಸ್ಲೋವಿಲ್ಟಿಗೆ ನಾನು ಸಾಧಾರಣವಾಗಿ ಮ್ಯಾಂಕೋಜಾಬು ಮತ್ತು ಮೆಟಲಾಕ್ಸಿಲ್ ಸ್ಪ್ರೇ ಮಾಡೋದು ಜಾಸ್ತಿ. ಈ ಸಲ ಇನ್ಸೆಕ್ಟಿಸೈಡ್ ಒಂದು ಇದು ಮಾಡ್ತಿದ್ದೀನಿ. ಯಾಕಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ, ಬೇರೆಲ್ಲೆಲ್ಲ ಮಿಲಿಬಗ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ನಾನು ಬಳ್ಳಿನಲ್ಲೂ ಇರ್ಬೋದು ಅಂತ ಈ ಸಲ ಬಳ್ಳಿಗೂ ಒಂದು ಸ್ಪ್ರೇ ಮಾಡ್ತಾಯಿದ್ದೀನಿ ಇನ್ಸೆಕ್ಟಿಸೈಡು. ನೆಕ್ಸ್ಟ್ ಇಯರು ಮತ್ತೆ ಬೇಕಂತ ನೋಡಿಕೊಂಡು ಕಾಳುಮೆಣಸು ಬಳ್ಳಿಗಳನ್ನ ಮತ್ತೆ ಸ್ಪ್ರೇ ಮಾಡ್ತಾಯಿದ್ದೀವಿ. ಏನೂ ಮಾಡಲಿಕ್ಕಾಗಲ್ಲ, ಕಾಳುಮೆಣಸು ಬಳ್ಳಿಗಳನ್ನ ಉಳಿಸ್ಕೊಳ್ಬೇಕಂದ್ರೆ ನಾವು ಸ್ವಲ್ಪ ಕೆಮಿಕಲ್ಲು ಮೊರೆನೂ ಹೋಗಬೇಕಾಗತ್ತೆ. ಸ್ನೇಹಿತರೆ ನೋಡಿ, ಒಂದು ಡ್ರಮ್ ಔಷಧಿ ರೆಡಿಯಾಗಿದೆ. ನಾನು ಒಂದು ಡ್ರಮ್ಮಿಗೆ 200 ಲೀಟ್ರ್ ನೀರು ತುಂಬಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ kg ಮ್ಯಾಟ್ಕೋ ಹಾಕೊಂಡಿದ್ದೀನಿ. ನೀವು ಕಂಪ್ನಿ ಯಾವುದಾದ್ರೂ ತೊಂದರೆ ಇಲ್ಲ, ನಾನು ಹೇಳಿದಾಗೆ. ಇನ್ನೊಂದು ಇನ್ಸೆಕ್ಟಿಸೈಡು, ಒಂದು 200 ಲೀಟ್ರ್ ನೀರಿಗೆ ಅರ್ಧ ಲೀಟ್ರ್ ಬೇಕಾಗುತ್ತೆ, ಅರ್ಧ ಲೀಟ್ರು ಇನ್ಸೆಕ್ಟಿಸೈಡ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು 200 ml ಗಮ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಳೆ ಬರ್ತಾ ಇದೆ ಮತ್ತು ಸ್ಪ್ರೆಡ್ಡಿಂಗು ಚೆನ್ನಾಗಾಗುತ್ತೆ ಅಂತ, ಅಷ್ಟು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಔಷಧಿ ಯಾಕಪ್ಪ ಅಂದರೆ, ಒಂದು ಸ್ಲೋ ವಿಲ್ಟಿಗೆ, ಇನ್ನೊಂದು ಮಿಲಿಬಗ್ ಪ್ರಾಬ್ಲಮ್ಮು, ಎರಡಕ್ಕೂ ಕೆಲಸ ಮಾಡುತ್ತೆ. ಇದು ಸ್ಪ್ರೇ ಮಾಡ್ತಾ ಇದ್ದೀನಿ. ಡ್ರೆಂಚಿಂಗಿಗೆ ಬೇರೆ ಮತ್ತೆ ನಿಮಗೆ ತೋರಿಸ್ತೀನಿ ನಾನು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ.